ಇವತ್ತು ನಿಮ್ಗೋಸ್ಕರ ಒಂದು ಸೂಪರ್ ಆಗಿರ್ತಕ್ಕಂಥ ಕಂಟೆಂಟ್ ತಗೊಂಡ್ಬಂದಿದ್ದೀನಿ. ಸೊ ಅದೇನಪ್ಪಾ ಅಂತಂದ್ರೆ, ಇವಾಗ ನೀವು ನಿಮ್ಮ ಒಂದು ಮೊಬೈಲ್ ಅಲ್ಲಿ ತುಂಬಾ ಜನಗಳು ಇವಾಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸೈಬರ್ ಅಟ್ಯಾಕ್ ಅನ್ನೋದು ನಡೀತಾ ಇದೆ. ಸೈಬರ್ ಅಟ್ಯಾಕ್ ಅಂತಂದ್ರೆ ಮತ್ತೇನಿಲ್ಲ, ನೀವು ಹ್ಯಾಕಿಂಗ್ ಆಗಿರ್ಬೋದು, ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ಅಥವಾ ಬೇರೆ ಒಂದು ಪ್ರೊಸೆಸರ್ ಅಂತಂದ್ರೆ ಇವಾಗ ಇಂಟರ್ನೆಟ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ವೈಯಕ್ತಿಕ ಮಾಹಿತಿನ ಅವರು ಏನ್ ಮಾಡ್ತಿದ್ದಾರೆ, ಹ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹ್ಯಾಕಿಂಗ್ ಪ್ರೊಸೆಸ್ ಅನ್ನೇ ನಾವು ಸೈಬರ್ ಸೆಕ್ಯೂರಿಟಿ ಅಂತ ಕರಿತೀವಿ. ಸೊ ಈ ಒಂದು ಸೈಬರ್ ಸೆಕ್ಯೂರಿಟಿಯಿಂದ ಬಚಾವ್ ಆಗಕ್ಕೆ ನಾವು ಕೆಲವೊಂದಿಷ್ಟು ಇದು ಪಾಯಿಂಟ್ಸ್ ಗಳನ್ನ ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡೋಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಸೈಬರ್ ಸೆಕ್ಯೂರಿಟಿ ಅನ್ನೋದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಸೈಬರ್ ಸೆಕ್ಯೂರಿಟಿಯಿಂದ ನಾವು ಬಚಾವ್ ಆಗೋದು ಅಂತಂದ್ರೆ ಹ್ಯಾಕಿಂಗ್ ಇಂದ ಆಗಿರ್ಬೋದು, ನಮ್ಮ ಒಂದು ವೈಯಕ್ತಿಕ ಮಾಹಿತಿ ಅಂತಂದ್ರೆ ಇವಾಗ ನಮ್ಮ ಒಂದು ವೈಯಕ್ತಿಕ ಮಾಹಿತಿನ ಅವರು ಹ್ಯಾಕ್ ಮಾಡ್ತಾ ಇದ್ದಾರೆ. ಯಾವ ರೀತಿ? ಸೊ ಇವಾಗ ನಮ್ಮ ಒಂದು ವಾಟ್ಸ್ಆಪ್ ನ ಹ್ಯಾಕ್ ಮಾಡ್ತಾ ಇರ್ಬೋದು, ಅಥವಾ ನಮ್ಮ ಫೇಸ್ಬುಕ್ ನ ಹ್ಯಾಕ್ ಮಾಡ್ತಾ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ನ ಹ್ಯಾಕ್ ಮಾಡ್ತಾ ಇರ್ಬೋದು. ಸೊ ಇನ್ನು ಕೆಲವೊಂದಿಷ್ಟು ಬಗ್ಗೆ ಮಾತಾಡೋದಾದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ನೀವು ಇಲ್ಲಿ ಕೆಲವೊಂದಿಷ್ಟು ನಾವು CCTV ಇರುತ್ತೆ ನೋಡಿ. ಇವಾಗ ಯಾವ್ದೋ ಒಂದು ಅಂಗಡಿಯಲ್ಲಿ ನಾವಿಲ್ಲಿ CCTV ನ ಇಟ್ಕೊಂಡಿದ್ರೆ, ಇವಾಗ ನೋಡಿ ನಾವೊಂದು ಒಂದು ಒಳ್ಳೆ CCTV ನ ಇಟ್ಕೊಂಡಿದೀವಿ. ಸೊ ಆ ಒಂದು CCTV ನ ಹ್ಯಾಕ್ ಮಾಡುವಂತ ಪ್ರೊಸೀಜರ್ ಕೂಡ ಇರುವಂತದ್ದು. ನಿಮ್ಮ ಒಂದು ಮೊಬೈಲ್ ಇದೆ ನೋಡಿ, ಸೊ ನಿಮ್ಮ ಒಂದು ಮೊಬೈಲ್ ಕೂಡ ಹ್ಯಾಕ್ ಆಗಿರ್ಬೋದು. ಅದು ಯಾರಿಗ್ ಗೊತ್ತು ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗಿದೆಯೋ ಇಲ್ವಾ ಅಂತ ಚೆಕ್ ಮಾಡೋದು. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಇವಾಗ ಈ ಒಂದು ವಿಡಿಯೋದಲ್ಲಿ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇವಾಗ ಫಸ್ಟ್ ನಾನು ಹೇಳ್ಬಿಡ್ತೀನಿ ಕೇಳ್ರಿ. ಸೊ ಇವಾಗ ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ಬೇರೆ ಇನ್ನಿತರ ಏನಂತಂದ್ರೆ ವಸ್ತುಗಳಾಗಿರ್ಬೋದು. ಸೊ ಅಥವಾ CCTV ಆಗಿರ್ಬೋದು. ಸೊ ನೀವು ಲೈವ್ ಮಾಡ್ತಾ ಇದ್ರೆ ಅವು ಎಲ್ಲಾನು ಕೂಡ ಆಗಿರ್ಬೋದು ಗೈಸ್. ಸೊ ಇವಾಗ ನಿಮ್ಮ ಒಂದು ಆಪ್ ಮೂಲಕ ನಿಮ್ಗೆ ಹ್ಯಾಕ್ ಮಾಡ್ತಾರೆ. ಫಸ್ಟ್ ನಿಮ್ಮ ಒಂದು ಆಪ್ ಮೂಲಕ ಅಂತ ಕೆಲವೊಂದಿಷ್ಟು ನಿಮ್ಗೊಂದು ಲಿಂಕ್ ಬರುತ್ತೆ ವಾಟ್ಸಪ್ಗೆ. ಸೊ ಯಾವ ರೀತಿ ಲಿಂಕ್ ಬರುತ್ತೆ ಇವಾಗ ನೋಡಿ. ಈ ರೀತಿ ನಿಮ್ಗೆ ಒಂದು ರಿವರ್ಸ್ ಇದೆ ಅಂತಂದ್ರೆ ನಿಮ್ಗೊಂದು ಈ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡ್ರೆ, ಸೊ ನಿಮ್ಗೆ ಈ ರೀತಿ ರಿವರ್ಸ್ ಅಂತಂದ್ರೆ ಕ್ಲೈಮ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ದುಡ್ಡು ಬರುತ್ತೆ. ಈ ರೀತಿ 5,000 ಸಿಗುತ್ತೆ, 5 ಲಕ್ಷ ಸಿಗುತ್ತೆ ಅಂತ ಹೇಳ್ಬಿಟ್ಟು. 5 ಲಕ್ಷ ಸಿಗುತ್ತೆ ಅಂತಂದ್ರೆ ಯಾರು ಬೇಡ ಅಂತಾರೆ ಗುರು. ಎಲ್ರು ಹೋಗ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೋತೀರಾ. ಸೊ ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಏನು ಆಗುತ್ತೆಪ್ಪ ಅಂತಂದ್ರೆ, ಸೊ ಇವಾಗ ಒಂದು ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋತೀರಿ, ಡೈರೆಕ್ಟ್ ಎಲ್ಲಿ ಪರ್ಮಿಷನ್ ಕೇಳುತ್ತೆ, ಡೈರೆಕ್ಟ್ ಅಲೋ 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 ಅಂತ ಬಿಡ್ತೀರಾ. ಸೊ ಇವಾಗ ಅದು ಏನಾಗುತ್ತೆ ಅಂತಂದ್ರೆ, ಈಗ ಅದು ಆಪ್ ಇರುತ್ತೆ ನೋಡಿ, ಆ ಒಂದು ಆಪ್ ನಿಂದ ನಿಮ್ಮ ಒಂದು ಮೊಬೈಲ್ ಕೂಡ ಹ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಬಗ್ಗೆ ಮಾತಾಡೋದಾದ್ರೆ, ಇನ್ನು ಮೊಬೈಲ್ ನ ನಾವು ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಒಂದು ವೈಫೈ, ನೀವು ಸಾರ್ವಜನಿಕ ವೈಫೈನ ಯೂಸ್ ಮಾಡೋ ಮುಂದೆ ನೀವು UPN ನ ಬಳಸೋದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನೀವು ಇಲ್ಲಿ ಇವಾಗ ನೋಡಿ ಇಲ್ಲಿ ತುಂಬಾ ಇದು ಆಗ್ಬಿಟ್ಟಿದೆ. ಇವಾಗ ನೀವು ಸಾರ್ವಜನಿಕ ವೈಫೈ ಯೂಸ್ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ. ಯೂಸ್ ಮಾಡಿ ಬೇಡ ಅಂತಲ್ಲ. ಸೊ ನಿಮ್ಗೆ ಕೆಲವೊಂದಿಷ್ಟು ಟೈಮ್ ಅಲ್ಲಿ ಯೂಸ್ ಮಾಡ್ಲೇಬೇಕಾಗುತ್ತೆ. ಓಕೆನಾ? ಆ ಒಂದು ಸಾರ್ವಜನಿಕ ವೈಫೈ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಮರಿದೇನೆ VPN ನ ಬಳಸಬೇಕು. ಸೊ ಈ ಒಂದು VPN ಬಗ್ಗೆ ಮಾತಾಡೋದಾದ್ರೆ ಇದು ತುಂಬಾ ಒಳ್ಳೇದು. ಓಕೆನಾ? ಸೊ ಇನ್ನು ಬಂದ್ಬಿಟ್ರೆ ನೀವು ಮೊಬೈಲ್ ಅಲ್ಲಿ ಆನ್ಲೈನ್ ಲೊಕೇಶನ್ ಇರುತ್ತೆ ನೋಡಿ, ಈ ಒಂದು ಲೊಕೇಶನ್ ನ ಯಾವಾಗ ಬೇಕು ಅವಾಗ ಆನ್ ಅಲ್ಲಿ ಇಟ್ಕೊಳ್ಳೋದು. ಆಮೇಲೆ ಇಲ್ಲಿ ಹಾಟ್ಸ್ಪಾಟ್ ಆಗಿರ್ಬೋದು, ಅಥವಾ ವೈಫೈ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಯಾವಾಗ ಬೇಕು ಅವಾಗ ಆನ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ ಸೈಡ್ ಅಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ನಿಮ್ಮ ಒಂದು ಫೋನ್ ನ ಹ್ಯಾಕ್ ಮಾಡ್ಬೋದು. ಅಥವಾ ನಿಮ್ಮ ಒಂದು ಫೋನ್ ಅಲ್ಲಿ ಲೈವ್ ಆಗಿ ನೀವ್ ಏನೇನ್ ಮಾಡ್ತೀರಿ ನೋಡ್ರಿ ಪ್ರೊಸೀಜರ್, ನೀವ್ ಯಾವ್ದೆಲ್ಲ ಒತ್ತಾಡ್ತೀರಾ ನಿಮ್ ಮೊಬೈಲ್ ಯಾವ್ದಾವ್ ಇಲ್ಲಿ ವೈಫೈನು ಕೂಡ ಹಿಂಗೆ ಮಾಡ್ತಾರೆ ಗೈಸ್. ಓಕೆನಾ? ನೀವು ಇಲ್ಲಿ ವೈಫೈನ ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಏನ್ ಮಾಡ್ತೀರಾ, ಫೋನ್ ಪೇ ನಲ್ಲಿ ಕೆಲವೊಂದಿಷ್ಟು ಕೋಡ್ಸ್ ಗಳನ್ನ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಏನೋ ಒಂದು ಸಾರ್ವಜನಿಕ ವೈಫೈನ ಯೂಸ್ ಮಾಡ್ಕೊಂಡು ನೀವು ಆ ಕೆಲಸ ಮಾಡೋದು ಅವ್ರಿಗೆ ಲೈವ್ ಆಗಿ ಶೋ ಆಗ್ಬಹುದು. ಸೊ ಈ ರೀತಿ ಕೂಡ ಆಗ್ತಕ್ಕಂಥದ್ದು. ಹಾಟ್ಸ್ಪಾಟ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಇವುಗಳನ್ನ ಯಾವಾಗ್ಲೂ ಆಫ್ ಅಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ಇದು ನಾನ್ ಸಜೆಷನ್ ಮಾಡ್ತಾ ಇರೋದಲ್ಲ, ಇದು ಸೈಬರ್ ಸೆಕ್ಯೂರಿಟಿಯ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಓಕೆನಾ? ಸೊ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನೀವು ಪಾಲಿಸೋದು ತುಂಬಾ ಒಳ್ಳೇದು. ಸೊ ನಿಮ್ಗೆ ಯಾವ ರೀತಿ ಅಂತಂದ್ರೆ ನೀವು ಸೆಕ್ಯೂರಿಟಿಯಾಗಿ ಆರಾಮಾಗಿ ಸೆಕ್ಯೂರಿಟಿಯಾಗಿ ಇರ್ಬೇಕು ಅಂತಂದ್ರೆ, ಇನ್ನು ಹ್ಯಾಕಿಂಗ್ ಇಂದ ನೀವು ಇಲ್ಲಿ ಬಚಾವಾಗ್ಬೇಕು. ಹ್ಯಾಕಿಂಗ್ ಇಂದ ಅಂತಂದ್ರೆ ಇವಾಗ ಹ್ಯಾಕಿಂಗ್ ಇಂದ ನೀವು ಬಚಾವ್ ಆಗ್ಬೇಕಂತಂದ್ರೆ ನಿಮ್ಮೊಂದು ಇಮೇಲ್ ID ಕೂಡ ಅವರು ಹ್ಯಾಕ್ ಮಾಡಬಹುದು, ಫೇಸ್ಬುಕ್ ಕೂಡ ಹ್ಯಾಕ್ ಮಾಡಬಹುದು, ಇನ್ಸ್ಟಾಗ್ರಾಮ್ ID ಕೂಡ ಹ್ಯಾಕ್ ಮಾಡಬಹುದು, ನೀವು ವಾಟ್ಸ್ಆಪ್ ಕೂಡ ಹ್ಯಾಕ್ ಮಾಡಬಹುದು. ನೀವು ಇಲ್ಲಿ ಫಸ್ಟ್ ಟಿಪ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ನೀವು ಇಲ್ಲಿ ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇವೆಲ್ಲ ಕೂಡ ಹ್ಯಾಕ್ ಮಾಡಬಾರ್ದು. ಇಮೇಲ್ ಐಡಿನೂ ಕೂಡ ಹ್ಯಾಕ್ ಮಾಡಬಾರ್ದು. ಅಂತಂದ್ರೆ ನಿಮ್ಮ ಒಂದು ಇಮೇಲ್ ಐಡಿನ ಎಲ್ಲರಿಗೂ ಶೇರ್ ಮಾಡಕ್ ಹೋಗ್ಬೇಡಿ. ಶೇರ್ ಮಾಡಿದ್ರು ಆ ಒಂದು ಪಾಸ್ವರ್ಡ್ ಇರುತ್ತೆ ನೋಡಿ, ನೀವು ಹಾಕಿರ್ತಕ್ಕಂತ ಪಾಸ್ವರ್ಡ್ ಅದು 8ಕ್ಕಿಂತ ಜಾಸ್ತಿ ಅಕ್ಷರಗಳಿರೋದನ್ನ ನೀವು ಇಲ್ಲಿ ಬಳಸಬೇಕಾಗುತ್ತೆ ಗೈಸ್. ಸೊ ನಿಮ್ಗೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆರ್ ನಂಬರ್ಸ್ ಇದ್ರೆ ಸಾಕು. ನೀವು ಇಲ್ಲಿ ಯಾವ ರೀತಿ ಮಾಡ್ಬೋದು ಅಂತಂದ್ರೆ ಆರ್ ನಂಬರ್ಸ್ ಇದ್ರೆ ಓಕೆನಾ, ಆರ್ ನಂಬರ್ಸ್ ಇದ್ರೆ ಆ ಪಾಸ್ವರ್ಡ್ ಓಕೆ ಅಂತ ಆಗುತ್ತೆ, ಡನ್ ಅಂತ ಆಗುತ್ತೆ. ಆದ್ರೆ ನೀವು ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ 8ಕ್ಕಿಂತ ಜಾಸ್ತಿ ವರ್ಡ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಆ ಹ್ಯಾಕರ್ಸ್ ಗಳಿಗೆ ನಿಮ್ಮ ಒಂದು ಪಾಸ್ವರ್ಡ್ ನ ನೀವು ಇದು ಮಾಡಕ್ಕೆ ತುಂಬಾ ಕಷ್ಟ ಆಗ್ಬೋದು ಗೈಸ್. ಓಕೆನಾ? ಇದು ಒಂದು ತರ ಒಂದು ಸೆಕ್ಯೂರಿಟಿ ಅನ್ನೋದು ಸಿಗುತ್ತೆ. ಓಕೆನಾ?
ಇನ್ನು ನಮ್ಗಿಲ್ಲಿ ಇವೆಲ್ಲ ಸೆಕ್ಯೂರಿಟಿ ಆದ್ಮೇಲೆ ಇನ್ನು ನಾವು ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇಷ್ಟೆಲ್ಲ ನಾವು ಇಲ್ಲಿ ಇದು ಮಾಡ್ಕೊಂಡ್ರೆ ಇಲ್ಲಿ ನೀವು ಕೀವರ್ಡ್ಸ್ ಅಕ್ಷರ ಸಿಂಬಲ್ ಜೊತೆಗೆ ಅದಕ್ಕೆ 8ಕ್ಕಿಂತ ಹೆಚ್ಚು ಅಕ್ಷರಗಳನ್ನ ಬಳಸ್ಬೇಕಂತ ಹೇಳಿದ್ನಲ್ಲ ನಾನು. ಮತ್ತ ನಿಮ್ ಕೆಲವೊಂದಿಷ್ಟು ಅಪರಿಚಿತ ಲಿಂಕ್ ಗಳು ಬರ್ತವೆ ಓಕೆನಾ. ಅಪರಿಚಿತ ಲಿಂಕ್ ಗಳು ಅಂತಂದ್ರೆ ನಿಮ್ಗೆ ಯಾರು ಅವ್ರು ಗೊತ್ತಿರಲ್ಲ, ಆ ಲಿಂಕ್ ಬರುತ್ತೆ, ಆ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಫೋನು ಹ್ಯಾಕ್ ನಿಮ್ಮ ಒಂದು ಫೋನ್ ಹ್ಯಾಕ್ ಆಗುತ್ತೆ. ಇವಾಗ ಏನ್ ಮಾಡ್ತೀರಿ ನೀವು ಫೋನ್ ಹ್ಯಾಕ್ ಆದ್ಮೇಲೆ ಓಕೆನಾ, ಈ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಓಕೆನಾ. ಇಲ್ಲಿ ಗೂಗಲ್ ಅಲ್ಲಿ ಇರ್ತಕ್ಕಂತ ಡಾಟಾಗಳನ್ನಾಗಿರ್ಬೋದು, ನೀವು ಇಂಟರ್ನೆಟ್ ಅಲ್ಲಿ ಇರ್ತೀರಿ ನೋಡಿ, ಕೆಲವೊಂದಿಷ್ಟು ಡಾಟಾಗಳನ್ನ ನೀವು ಇಂಟರ್ನೆಟ್ ಅಲ್ಲಿ ಇಡ್ತೀರ ಅಂತ ನಂಗೆ ಗೊತ್ತು. ಈ ಒಂದು ಇಂಟರ್ನೆಟ್ ಅಲ್ಲಿ ಇಡೋಕ್ಕಿಂತ ನೀವು ಇಲ್ಲಿ ಏನ್ ಮಾಡಿ ಅಂತಂದ್ರೆ ಪೆನ್ ಡ್ರೈವ್ ಇರುತ್ತೆ ನೋಡಿ, ಪೆನ್ ಡ್ರೈವ್, ಗೂಗಲ್ ಡ್ರೈವ್, ಇದ್ರಲ್ಲಿ ಬಂದ್ಬಿಟ್ಟು ನೀವು ಸೇವ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಾಗಿರ್ತಕ್ಕಂಥದ್ದು. ಇನ್ನು ವೈಫೈ ಇದು ಏನಪ್ಪಾ OTP ಇಂದ ಡೈರೆಕ್ಟ್ ಆಗಿ ನಿಮ್ಗೆ ಹ್ಯಾಕ್ ಮಾಡ್ಬೋದು. OTP ಅಂತಂದ್ರೆ ಸೊ ಇವಾಗ ನಿಮ್ಗೆ ಒಂದು OTP ಬರುತ್ತೆ, ಆ ಒಂದು OTP ಹೇಳಿ ಅಂತ ಕಾಲ್ ಮಾಡಕ್ಕೆ ಒಬ್ರಿಗೆ ಒಂದ್ ಫೋನ್ ನ ಕೊಡ್ತೀರಾ. ಅವ್ರು ಏನ್ ಹೇಳ್ತಾರೆ, ನೀವೆಲ್ಲೇ ಪ್ರಯಾಣಿಸ್ತಾ ಇರ್ತೀರಾ, ಅವ್ರು ಬಂದ್ಬಿಟ್ಟು ಒಂದ್ ಸ್ವಲ್ಪ ಫೋನ್ ಕೊಡು, ನಾವು ಸ್ವಲ್ಪ ಕಾಲ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ನಿಮ್ ಫೋನ್ ಏನ್ ಮಾಡ್ತಾರೆ ಅಂತಂದ್ರೆ ನೀವು ಫೋನ್ ತಗೊಳ್ತಾರೆ. ಫೋನ್ ತಗೊಂಡಾದ್ಮೇಲೆ ಅವ್ರಿಗೆ ಕಾಲ್ ಮಾಡ್ತಾರೆ, ನಿಮ್ಗೆ ಆ OTP ಬಂದಿರುತ್ತಲ್ಲ, ಆ OTP ನ ಅವ್ರಿಗೆ ಸೆಂಡ್ ಮಾಡ್ಬೇಕಾಗಿದೆ. ಆ OTP ನ ಸೆಂಡ್ ಮಾಡ್ಬೇಕು ಅಂತಂದ್ರೆ ಸೊ ಅವರು ಡೈರೆಕ್ಟ್ ಆಗಿ 313131 4 OTP ಇರುತ್ತೆ ನೋಡಿ, ಅದು OTP. ಸೊ ಅದನ್ನ ಅವರು ಡೈರೆಕ್ಟ್ ಆಗಿ ಹೇಳಲ್ಲ. ಹೆಂಗ್ ಮಾಡ್ತಾರೆ, ಇವಾಗ ಒಬ್ರು ನಂಬರ್ ಕೊಡು ಅಂತ ಹೇಳ್ಬೇಕು, ಭಯಪಟ್ಟ ಆದ್ಬೇಕು, ಅವ್ರು ಹಿಂಗ್ ನಂಬರ್ ಕೊಡಕ್ ಅಥವಾ ಮಾಡ್ಬೋದು. ಇನ್ನು ABCD ಮೂಲಕ ಹೆಂಗ ಅಂತ, ಎ ಅಂದ್ರ ಈ ಸಂಖ್ಯೆ, ಬಿ ಅಂದ್ರೆ ಈ ಸಂಖ್ಯೆ ಅಂತ ಹೇಳ್ಬಿಟ್ಟು ಮೊದಲೇ ಅವ್ರು ಡಿಸೈಡ್ ಮಾಡ್ಕೊಂಡು A B C D ಓಕೆ ಹಿಂಗ್ ಹೇಳ್ಕೊಂಡ ಮಾತಾಡ್ಕೊಂಡು ಇಟ್ಬಿಡ್ತಾರೆ. ಅದು ನಿಮ್ಗೆ ಗೊತ್ತಾಗಿರಲ್ಲ ಇವ್ರು ಏನ್ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಅವ್ರು ಏನಿಲ್ಲ OTP ಹೇಳಿರ್ತಾರೆ, ಅಲ್ಲಿ OTP ಎಂಟರ್ ಆಗಿರುತ್ತೆ, ನಿಮ್ಮ ಮೊಬೈಲ್ ಇಲ್ಲಿ ಹ್ಯಾಕ್ ಆಗಿರುತ್ತೆ. ನೋಡೋರು ಕೂಡ ತುಂಬಾ ಜನ ಇದ್ದಾರೆ. ನೀವು ಕಾಲ್ ಮೂಲಕ ಹ್ಯಾಕ್ ಮಾಡೋರು ಅಂತಂದ್ರೆ ಇವಾಗ ನಾನ್ ಮಾತಾಡೋದಾದ್ರೆ ಕಾಲ್ ಮೂಲಕ ಯಾವ ರೀತಿ ಹ್ಯಾಕ್ ಮಾಡ್ತಾರೆ. ಸೊ ಇವಾಗ ಕಾಲ್ ಮಾಡ್ತಾರೆ, ಈ ಒಂದು ಕಾಲ್ ಮಾಡಿದಾಗ ಆ ಒಂದು ಕಾಲ್ ನಲ್ಲಿ ಜಸ್ಟ್ ಕಾಲ್ ಎತ್ತದ್ರಾಗಿರ್ಬೋದು, ಇದು ಬೇರೆ ರೀತಿಯಲ್ಲಿ ಬರುತ್ತೆ ಓಕೆನಾ. ಇದ್ರ ಬಗ್ಗೆ ಜಾಸ್ತಿ ಇದ್ರ ನಡೆಯಲ್ಲ, ಸೈಬರ್ ಕರೆಗಳಾಗಿರ್ಬೋದು. ಅದು ಅಂತ ಕರೆಗಳೇನಾದ್ರು ಬಂದ್ರೆ ನಿಮ್ಗಿಲ್ಲಿ ಕೆಲವೊಂದಿಷ್ಟು ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಇವೆಲ್ಲ ಕೂಡ ಒಂದೊಂದು ಕೆಲವೊಂದಿಷ್ಟು ರೂಲ್ಸ್ ಅದಾವ. ಆ ಫೋನ್ಗಳು ನಿಮ್ಗೆ ಏನಾದ್ರು ಬಂದ್ರೆ ನೀವು ಸರ್ಚ್ ಮಾಡಿ ಓಕೆನಾ, ಯೂಟ್ಯೂಬ್ ಸರ್ಚ್ ಮಾಡಿ ಹಲವಾರು ವಿಡಿಯೋಗಳು ಸಿಗ್ತವೆ. ಸೊ ಅದು ಹೇಳಕ್ ಹೋದ್ರೆ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ. ಇನ್ನು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇರ್ತಕ್ಕಂತ ಯಾವ್ದಾದ್ರು ಈ ರೀತಿ ಹ್ಯಾಕ್ ಮಾಡಿದ್ರೆ, ನಿಮ್ಮ ಒಂದು ಮೊಬೈಲ್ಸ್ ನ ಈ ರೀತಿ ಹ್ಯಾಕ್ ಮಾಡಿದ್ರೆ ನಾನು ನಿಮ್ಗೆ ಒಂದು ನಂಬರ್ ಕೊಡ್ತೀನಿ. ಈ ನಂಬರ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಟೈಪ್ ಮಾಡಿ ಹಾಕಿರ್ತೀನಿ. ಆ ನಂಬರ್ ನಾನು ನಿಮ್ಗೆ ಹೇಳ್ಕೊಕ್ ಬಯಸೋದಾದ್ರೆ 1930. ಸೊ ಈ ಒಂದು ನಂಬರ್ಗೆ ಕರೆ ಮಾಡುವ ಮೂಲಕ ನೀವು ಡೈರೆಕ್ಟ್ ಆಗಿ ಅವರಿಗೆ ದೂರನ್ನ ನೀವು ಕೊಡ್ಬೋದು. ಸೊ ಇನ್ನು ಇವು ಯಾವ್ಯಾವ ತರ ಬರ್ತವೆ, ವಾಟ್ಸಪ್ ಹ್ಯಾಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿರ್ಬೋದು, ಫೇಸ್ಬುಕ್ ಹ್ಯಾಕ್ ಆಗಿರ್ಬೋದು, ಈ ರೀತಿ ಎಲ್ಲಾನು ಕೂಡ ನಿಮ್ಗೆ ಹ್ಯಾಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ 1930ಗೆ ನೀವು ಡೈರೆಕ್ಟ್ ಆಗಿ ಕರೆ ಮಾಡ್ಕೊಂಡ್ಬಿಟ್ಟು ಈ ದೂರವಾಣಿ ಸಂಪರ್ಕಕ್ಕೆ ನೀವು ಕರೆ ಮಾಡಿಬಿಟ್ಟು ಏನ್ ಮಾಡ್ಬೋದು, ಸಹಾಯವಾಣಿ ಕರೆ ಮಾಡ್ಬಿಟ್ಟು ಈ ರೀತಿ ಎಲ್ಲ ಆಗಿದೆ ಅಂತಂದ್ರೆ ಅವ್ರು ನಿಮ್ಗೆ ಮಾಡಿಕೊಡ್ತಾರೆ. ಆಮೇಲೆ ಬಂದ್ಬಿಟ್ರೆ ಇನ್ನು ಪೊಲೀಸ್ ಸಹಾಯವಾಣಿ ಬಗ್ಗೆ ಮಾತಾಡೋದಾದ್ರೆ 100 ಅಥವಾ 100 ನಂಬರ್ ಕೂಡ ಹೊಡೋರು ಡಯಲ್ ಮಾಡಿದ್ರೆ ಅವರೇ ಇರ್ತಾರೆ. ಆಮೇಲೆ 100 ಓಕೆ. ಸೊ ಇದನ್ನು ಕೂಡ ಡಯಲ್ ಮಾಡಿದ್ರೆ ಅವರೇ ಎತ್ತಾರೆ ಓಕೆನಾ. ಇದು ಸೈಬರ್ ಸೆಕ್ಯೂರಿಟಿ ಓಕೆನಾ. ಏನ್ ಹೇಳಿದ್ ನೋಡಿ, ಇಷ್ಟನ್ನ ಮಾಡಿದ್ರೆ ನೀವು ಮತ್ತೊಂದು ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ ಗುರು. ನೀವ್ ಇಷ್ಟನ್ನ ಮಾಡಿದ್ರೆ ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ, ನಿಮ್ಗೆ ಸೆಕ್ಯೂರಿಟಿ ಅನ್ನೋ ಸಿಗ್ಬಿಡುತ್ತೆ. ಸೆಕ್ಯೂರಿಟಿ ಅಂತಂದ್ರೆ ನೀವು ಮತ್ತೊಂದು ವಿಡಿಯೋನ ನೋಡೋ ಅವಶ್ಯಕತೆನೇ ಇಲ್ಲ. ಈ ಒಂದು ವಿಡಿಯೋ ನೋಡಿದಿರಾ, ಎಂಡ್ ವರ್ಗು ನೋಡಿದ್ರ ಅಂತಂದ್ರೆ ನೀವು ಮತ್ತೊಂದು ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಬರುವಂತಹ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ನೀವು ಪಾಲಿಸಿದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಗೆ ಒಂದು ಮೊಬೈಲ್ ಸೆಕ್ಯೂರಿಟಿ ಆಗಿರುತ್ತೆ, ನಿಮ್ಮ ಒಂದು ಇಂಟರ್ನೆಟ್ ಸೆಕ್ಯೂರಿಟಿ ಆಗಿರುತ್ತೆ. ಸೊ ಓಕೆನಾ. ಅತ್ತು ಮೀರಿ ನಿಮ್ಗೆ ಏನಾದ್ರೂ ವಿಡಿಯೋ ನೋಡಕ್ಕಿಂತ ಮುಂಚೆನೆ ಹ್ಯಾಕ್ ಮಾಡಿದ್ದಾರೆ ಅಂತಂದ್ರೆ ನಾನು ಹೇಳಿದ್ನಲ್ಲ 1930. ಸೊ ಈ ಒಂದು ನಂಬರ್ಗೆ ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡಿಬಿಟ್ಟು ಸೊ ಆ ದೂರನ್ನ ನೀವು ಇಲ್ಲಿ ಹಾಕಿದ್ರೆ ಅವರು ಡೈರೆಕ್ಟ್ ಆಗಿ ನಿಮ್ಗೆ ಒಂದು ಸಹಾಯನ ನಿಮ್ಗೆ ಕೂಡ ಮಾಡ್ಬೋದು ಗೈಸ್ ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಈ ಒಂದು ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ. ಸೊ ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿದ್ರೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋ ಜಾಸ್ತಿ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವು ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದನ್ನ ಶೇರ್ ಮಾಡಿ. ಯಾಕಂತಂದ್ರೆ ನೀವು ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಈ ರೀತಿ ಎಲ್ಲ ನಿಮ್ ಫ್ಯಾಮಿಲಿನೂ ಕೂಡ ನೀವು ಇಲ್ಲಿ ಸೇಫ್ ಆಗಿ ಇಡ್ಬಹುದು ಗೈಸ್. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಮುಂದಿನ ವಿಡಿಯೋದ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಕರ್ನಾಟಕ ಮತ್ತೆ ಹಾಗೆ ಈ ಒಂದು ವಿಡಿಯೋ ಏನಾದ್ರು ಒಂದು ಕಮೆಂಟ್ ಮಾಡ್ರಿ, ವೈರಲ್ ಆಗುತ್ತೆ ವಿಡಿಯೋ. ಓಕೆ ಬಾಯ್.